ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇವತ್ತು ಭಾನುವಾರ, ಆಗ್ಲೇ ಟೈಮು 3:45 ಆಯ್ತಾ ಹೋಯ್ತು. ಸೊ ನಮ್ಗೆ ಏನಂದ್ರೆ ವೀಕೆಂಡ್ ಸ್ಪಾಟ್ ಅಂದ್ರೆ ಇತ್ತೀಚೆಗೆ ನಮ್ಮನೆ ಹತ್ರ ಇರೋ ಫೋರಂ ಮಾಲ್ ಆಗ್ಬಿಟ್ಟಿದೆ. ಇವತ್ತು ಎಕ್ಸ್ಪೆಷಲಿ ಏನಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ನಾನು ಒಂದು ಟ್ಯಾಬ್ ತಗೋಬೇಕು. ಅಂದ್ರೆ ಅಲ್ಲೇ ತಗೋತೀವಿ ಅಂತ ಹೋಗ್ತಾ ಇಲ್ಲ. ಲೈಕ್ ಇವಾಗ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸೇಲ್ ನಡೀತಾ ಇದೆ ಅಲ್ಲ, ಸೊ ನಾವೊಂದು ರೆಡ್ಮಿದ್ ನೋಡಿದೀವಿ. ಸೊ ಅದನ್ನ ನೋಡೋಣ ಹೇಗಿದೆ, ಇಲ್ಲಿ ಡೈರೆಕ್ಟ್ ಆಗಿ ನೋಡ್ಕೊಂಡು ಆಮೇಲೆ ಬುಕ್ ಮಾಡ್ಕೊಳ್ಳೋಣ ಅಂತ. ಆಕ್ಚುಲಿ ನಂಗೆ ಟ್ಯಾಬ್ ತಗೋತಾ ಇರೋದು, ಯಾವಾಗ್ಲೂ ಕ್ಯಾರಿ ಮಾಡಕ್ ಆಗಲ್ಲ ಲ್ಯಾಪ್ಟಾಪ್ ನೆಲ್ಲ. ಅಮ್ಮನ ಮನೆಗೆಲ್ಲ ಹೋದಾಗ ಆಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆಲ್ಲ ಬರೀ ಲ್ಯಾಪ್ಟಾಪ್ ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಟ್ಯಾಬ್ ತಗೊಳ್ಳೋಣ ಇವಾಗ ಅಂತ ಅಂದು ಸರಿ ಅಂತ ಹೇಳಿ ಇವತ್ತು ಹೋಗ್ತಾ ಇದೀವಿ. ಹೆಂಗಿದೆ ಏನು ನೋಡ್ಕೊಂಡ್ ಬರೋಣ ಫೀಚರ್ಸ್ ಎಲ್ಲ. ಆಮೇಲಿಂದ ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿದ್ರೆ ಮತ್ತೆ ಅಕ್ಟೋಬರ್ 2ಕ್ಕೆ ಬಂದ್ಬಿಡುತ್ತದು. ಸೊ ಅದಕ್ಕೋಸ್ಕರ ಅಷ್ಟೊಂದು ಬೇಗನೆ ಇದೆ ಡೆಲಿವರಿ ಕೂಡ. ಸೊ ಇವತ್ತು ನೋಡ್ಕೊಂಡ್ ಬಂದು ಆಮೇಲೆ ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಅಂಡ್ ಇನ್ನು ಊಟ ಗೀಟ ಎಲ್ಲ ಏನು ಮಾಡಿಲ್ಲ, ಅಲ್ಲೇ ಹೋಗಿ ನಮ್ಮ ಯಜಮಾನ್ರು ಕೊಡಿಸ್ತಾರೆ. ಸಂಡೇ ಅಂದ್ರೆ ಬ್ಲೇಡ್ ಡೇ ಅಂತ ಪಾಪ ಅವ್ರಿಗೆ, ನಮ್ಗೆ ವೀಕೆಂಡ್, ಅವರಿಗೆ ಬ್ಲೇಡ್ ಡೇ. ಇಟ್ಸ್ ಓಕೆ, ಹೋಗಿ ಹೆಂಗಿದೆ ಏನು ನೋಡೋಣ ಬನ್ನಿ. ಸಿಂಧೂರ ಸಿಂಧೂರ ಇದ್ಯಾವ್ದು ನಮ್ಮ ಅಡಿಗೆ ವೆಜ್. ಏನ್ ಗೊತ್ತಾ, ಏನಾದ್ರೂ ಒಂದ್ ಸ್ವಲ್ಪ ಈ ಸತಿ ಡಿಫ್ರೆಂಟ್ ಆಗ್ತಾರೆ. ಈ ಅಪ್ಪ ನಮ್ನೇನ್ ಇರ್ಬೇಕು ಅನ್ಸ್ಕೊಂಡವಳು ಬೇಡ ಅಂತ ಅಂದ್ರೆ ಅದೇ ಬೇರೆ ಏನಾದ್ರು ಬರೀ ಆ ಬಿರಿಯಾನಿ ತಿಂತೀವಿ. ರೊಟ್ಟಿ ಪಿಟ್ಟಿ ಏನಾದ್ರು ರೊಟ್ಟಿ ತಗೊಂಡ್ರು ಬೇರೆ ತರ ಗ್ರೇವಿ ಆರ್ಡರ್ ಮಾಡೋಣ ಸತಿ. ಮುದ್ದು ಇವಳು ನಮ್ಮನ್ನೇನ್ ಅದನ್ನ ಇಟ್ಕೊಂಡು ಎಳಿತಾಳೆ. ಆಕ್ಚುಲಿ ಏನಂತ ಅಂದ್ರೆ, ನನ್ನ ಹಸ್ಬೆಂಡ್ ನನ್ಗೆ ಐಪ್ಯಾಡ್ ತಗೋ ಅಂತ ಹೇಳಿದ್ರು, ಓಕೆನಾ. ಬಟ್ ಇದನ್ನ ಏನಕ್ಕೆ ತಗೋತಿದೀನಿ ಅಂದ್ರೆ, ಆ ರೇಟಿಗೆ ಅದ್ರಕ್ಕಿಂತ ಆಫ್ ಬಜೆಟ್ ಅಲ್ಲೇ ನನಗೆ ಈ ಐಪ್ಯಾಡ್ ಸಿಕ್ಬಿಡತ್ತೆ. ಅದಕ್ಕೆ ಈ ಟ್ಯಾಬ್ಲೆಟ್ ಸಿಕ್ಬಿಡತ್ತೆ. ಸೊ ಅದಕ್ಕೋಸ್ಕರ ನನಗೆ ಮತ್ತೆ ಅಷ್ಟೊಂದು ಬಜೆಟ್ ಇಲ್ಲ, ನಾನು ಅಷ್ಟೊಂದು ಶ್ರೀಮಂತಲಲ್ಲ ನಾನು ಇವ್ರ ತರ. ಅದಕ್ಕೆ ನಾನು ಐಪ್ಯಾಡಿಗೆ ಹೋಗ್ಲಿಲ್ಲ ಈ ಸತಿ. ಪರವಾಗಿಲ್ಲ, ಒಂದು ಆಂಡ್ರಾಯ್ಡ್ ಇರ್ಲಿ ಮನೇಲಿ ಅಂತ. ಯಾಕೆಂದ್ರೆ ಬರೀ ಫೋನು, ಐಫೋನ್ಸ್ ಮತ್ತೆ ಎಲ್ಲ ಏರ್ಪೋರ್ಟ್ಸ್ ಎಲ್ಲ ಬರೀ ಆಪಲ್ದೇ ಇದೆ. ಸೊ ಹಂಗಾಗಿ ನಂಗೆ ಯಾಕೋ ಈ ಸತಿ ಪರವಾಗಿಲ್ಲ, ಆ ಅರ್ಧ ಬಜೆಟಿಗೆನೆ ನನ್ಗೆ ಅದೇ ತರ ಕ್ವಾಲಿಟೀಸ್ ಫೀಚರ್ಸ್ ಇರೋ ತರದ್ ಸಿಗತ್ತೆ ಅಂತ ಹೇಳಿ ನಾವ್ ಈ ಸತಿ ಆಂಡ್ರಾಯ್ಡ್ಗೆ ಬಂದಿದೀವಿ. ನೋಡುವ ಹೆಂಗೆ ಏನು ಅಂತ. ಆ್ಯಂಡ್ ತುಂಬ ಜನ ಅನ್ಕೋತಾರೆ ಎವ್ರಿ ವೀಕೆಂಡ್ ಹೊರಗೆ ಹೋಗ್ಬೇಕಾ, ಏನು ಹಿಂಗೆ ಹೋಗ್ತೀರಾ ಅಂತ. ಖಂಡಿತವಾಗ್ಲೂ, ಯಾಕೆಂದರೆ ಒಂದು ವಾರ ಪೂರ್ತಿ ನಾನು ನನ್ನ ಮಗಳು ಮನೇಲೇ ಇದ್ದು ನಮಗೆ ಬೋರ್ ಹಿಡಿದ್ಬಿಟ್ಟಿರತ್ತೆ. ಲೈಕ್ ಇಲ್ಲಿ ಇನ್ನೆಲ್ಲೂ ಹೋಗೋದಿಲ್ಲ ನಾವು. ಸಂಜೆ ನಮ್ಮ ಪಾಪನ ಒಂದು ಸ್ವಲ್ಪ ವಾಕಿಗೆ ಕರ್ಕೊಂಡು ಹೋದ್ರೆ ಅಷ್ಟೇ. ಅದು ಬಿಟ್ಟರೆ ನಾನು ಮನೆಯಿಂದ ಆಚೆ ಅಂತ ಹೋಗೋದೇ ಇಲ್ಲ. ನನ್ನ ಹಸ್ಬೆಂಡ್ ಎಲ್ಗಾದ್ರೂ ಹೋಗು ಅಂತಾರೆ. ಈ ಮಗುನ ಕರ್ಕೊಂಡು ಎಲ್ಗಂತ ಹೋಗೋಕ್ಕಾಗತ್ತೆ? ನಾನು ನನ್ನ ಹಸ್ಬೆಂಡ್ ಬಿಟ್ಟು ಬೇರೆ ಎಲ್ಲೂ ಹೋಗೋದೇ ಇಲ್ಲ. ಸೊ ಅದು ಪ್ರಾಬ್ಲಮ್ ಆಗೋದು. ಸೊ ಹಾಗಾಗಿ ವೀಕೆಂಡ್ ಅವರು ಮಿಸ್ ಮಾಡಲ್ಲ, ಯಾಕೆಂದರೆ ಮನೇಲೇ ಇರ್ತೀವಿ ಅಂತ ಅರ್ಥ ಮಾಡಿಕೊಂಡು ಪಾಪ ಕರ್ಕೊಂಡು ಹೋಗ್ತಾರೆ. ಲೈಕ್ ಇಲ್ಲೇ ಮನೆ ಹತ್ರನೇ ಆದ್ರೂ ಪರವಾಗಿಲ್ಲ, ಒಂದು ಹೊರ್ಗಡೆ ಸುತ್ತಾಡ್ಕೊಂಡು ಬಂದರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದರಲ್ಲೆಲ್ಲ ನಾನು ತುಂಬಾನೇ ಲಕ್ಕಿ ಅಂತಾನೆ ಹೇಳ್ಬೋದು. ಸೊ ಮಾಲಿಗೆ ಬರ್ತಿದ್ದಂಗೆ ನಮ್ಗೆ ಹೊಟ್ಟೆ ಹಶ್ವಾಗಿತ್ತು. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ, ಅದನ್ನ ತಿನ್ಕೊಂಡು ಸಂಡೇ ಆದಮೇಲೆ ಅದು ಇರಲೇಬೇಕಲ್ಲ ಉಪ್ಪಿಟ್ಟು ಕೆಲವೊಂದು ಸತಿ. ಹಾಗೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ. ಅದು ತಿನ್ಕೊಂಡು ಬಂದು ಆಮೇಲೆ నేను ಮಧ್ಯಾಹ್ನ ಆಗಿತ್ತು, ಫಸ್ಟ್ ತಿಂದುಬಿಟ್ಟು ಆಮೇಲಿಂದ ಹೋಗೋಣ ಅಂತ ಹೇಳಿ ಇಲ್ಲಿ KFC ಬುಕ್ ಮಾಡ್ಕೊಂಡಿದ್ವು. ಚೆನ್ನಾಗಿದ್ಯಾ ಅಮ್ಮ? ನೀನು ಅಯ್ಯೋ ನಮ್ಮ ಪಾಪುನ ಮನೇಲಿ ಊಟ ಮಾಡು ಅಂದರೆ ತಿನ್ನೋದಿಲ್ಲ. ಮನೇಲಿ ಚಿಕನ್ ಏನಾದರೂ ಮಾಡಿದ್ರು ತಿನ್ನಲ್ಲ. ಅವಳು ಏನಿದ್ರು ಹೊರಗೆ ತಿನ್ನಬೇಕು. ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು, ನೀನು ಸೇಮ್ ನಿಮ್ಮ ಅಮ್ಮನ ಥರನೇ ಬರೀ ಹೊರ್ಗಡೆದಕ್ಕೆ ಜಂಗ್ಲು ಬೀಳ್ರಿ, ಇಬ್ರು ಕರೆಕ್ಟಾಗಿ ಇದ್ದೀರಾ ನನಗಿವಾಗ ಅಂತ ಹೇಳ್ತಾ ಇದ್ರು. ನನಗೂ ಮನೇಲಿ ಅನ್ನೋದಕ್ಕಿಂತ ಲೈಕ್ ಸಂಡೇ ಹೊರಗೆ ಹೋದರೆ ನಮಗೂ ಒಂಥರ ರಿಫ್ರೆಶ್ ಆಗುತ್ತೆ ಮಂಡೆಗೆ ಅನ್ನೋ ಥರಕ್ಕೆ ಅಷ್ಟೇ. ಇಲ್ಲಾಂದರೆ ಮನೇಲೇ ಕೊಳ್ತಂಗೆ ಆಗ್ಬಿಡುತ್ತೆ. ಸೊ ಅದಕ್ಕಷ್ಟೇ ಹೊರ್ಗಡೆ ಹೋಗಿ ಏನೋ ಲೈಕ್ ಇದನ್ನೇ ತಿನ್ನಬೇಕು ಅಂತಲ್ಲ, ಸುತ್ತಾಡ್ಕೊಂಡು ಏನೋ
ಚಿಕ್ಕ ಪುಟ್ಟ ಚಾಟ್ಸ್ನಾದರೂ ತಿನ್ಕೊಂಬಂದ್ರು ನಂಗೆ ಸಮಾಧಾನ ಅನಿಸುತ್ತೆ. ಸೊ ನಾವು ಎಲ್ಲ ತಿನ್ಕೊಂಡು ಆಮೇಲಿಂದ ಹೋಗೋಣ ಸ್ಟೋರ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಏಕೆಂದರೆ ಫಸ್ಟ್ಗೆ ಹೋಗ್ಬಿಟ್ರೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ನಮಗೂ ಹೊಟ್ಟೆ ಹಶ್ವಿಗೆ ಸಿಟ್ಟು ಬಂದಂಗೆ ಆಗುತ್ತೆ, ಕರೆಕ್ಟಾಗಿ ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟೆ ಫಸ್ಟು ತಿನ್ಕೊಂಡು ನಾವು OnePlus ಸ್ಟೋರ್ಗೆ ಬಂದಿದ್ದು. ಸೊ ನಾನು ಫಸ್ಟು ವೀಡಿಯೋದಲ್ಲಿ ಹೇಳಿದೆ ನಾನು ರೆಡ್ಮಿ ನೋಡಿದ್ದೀವಿ ಅಂತ. ಸಾರಿ, ಅದು ಮಿಸ್ ಮಾಡ್ಕೊಂಡಿದ್ದೀನಿ, ನಾನು OnePlus ನೋಡಿದ್ದು. ಸೊ ಇಲ್ಲೂ ಕೂಡ ನಮಗೆ ಹತ್ರದಲ್ಲೇ ನಿಯರಲ್ಲೇ ನಮಗೆ ಶಾಪ್ ಎಲ್ಲ ಇರೋದ್ರಿಂದ ಮಾಲಲ್ಲಿ, ಹಾಗಾಗಿ ಈ ಮಾಲಿಗೆ ಬಂದಿದ್ದು. ಸೊ ಇಲ್ಲೆಲ್ಲ ನಾವು ಚೆಕ್ಔಟ್ ಮಾಡ್ತಾ ಇದ್ವು. ಬಟ್ ನಮ್ಮ ಪಾಪು ಅಂತೂ ದೊಡ್ಡ ತರಲೆ ಆಗಿಬಿಟ್ಟಿದ್ದಾಳೆ. ಈಗಲೂ ನೋಡ್ರಿ ನಾನು ವಾಯ್ಸ್ ಓವರ್ ಕೊಡ್ತಿದ್ರೆ ಇಲ್ಲಿ ಅದು ಹಾಕು ಇದು ಹಾಕು ಅಂತ ಬರೋದು. ಆ್ಯಂಡ್ ಅಲ್ಲಿ ಯಾವುದೋ ಒಂದು ಸಣ್ಣ ಪಾಪು ಅದು ಶೂಸ್ ಹಾಕ್ಕೊಂಡು ಪಿ ಅನ್ನೋ ಶೂಸ್ನ ಹಾಕೊಂಡ್ಬಿಟ್ಟು ಫುಲ್ ಓಡಾಡ್ತಾಯಿತ್ತು. ಇವಳಿಗೆ ಫುಲ್ ಹೋಗಿ ಹಿಡ್ಕೋಬೇಕು, ಅವನ್ನ ಮಾತಾಡಿಸ್ಬೇಕು, ಆಟ ಆಡಿಸ್ಬೇಕು ಅಂತ. ಅಯ್ಯೋ ಸಾಕಾಗೋಯ್ತು ನನಗಂತೂ ಇವಳನ್ನಲ್ಲಿ ಇಳಿದು. ಆ್ಯಂಡ್ ಏನಂತ ಅಂದರೆ ನಾನು ಒಂದು ಸ್ವಲ್ಪ ನೋಡ್ಕೋತಾ ಇದ್ದೆ, ನನ್ನ ಹಸ್ಬೆಂಡ್ ಅದೇನು ಅದ್ರ ಒಳಗಡೆ ನೋಡಲಿ ಯಾವ ಥರ ಇದೆ ಮಾಡೆಲ್, ಹೆಂಗಿದೆ ಏನು ಅಂತ ವಿಚಾರಿಸ್ತಾ ಇದ್ರು. ಯಾವ್ದು ತೊಗೊಂಡ್ರೆ ಬೆಸ್ಟು ಏನು ಅಂತ ಅಂದ್ಕೊಂಡು ನೋಡ್ತಾ ಇದ್ವು. ಸೊ ನಾವು ಇಲ್ಲಿ ನೋಡಿ ಪರ್ಚೇಸ್ ಮಾಡಲಿಲ್ಲ, ನಾವು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡಿದ್ವು. ಆ್ಯಕ್ಚುಲಿ ನಾವು ಇನ್ನೊಂದು 20,000 22,000 ಏನೋ ಇತ್ತು, ಅದು 16,000ಗೆ ಸಿಗುತ್ತೆ ಅಂತ ಹೇಳಿದರು. ಬಟ್ ನಾನು ಆಮೇಲೆ ಮನೆಗೆ ಬಂದಮೇಲೆ ನಮಗೆ ಆಫರಲ್ಲಿ ಅಲ್ಲಿ 36,000ಗೆ ಇದ್ದಿದ್ದು ಇಲ್ಲಿ 25,000ಗೆ ಸಿಕ್ತಿತ್ತು. ಸೊ ಹಾಗಾಗಿ ಇದನ್ನೇ ಬುಕ್ ಮಾಡೋಣ, 25,000 ಇನ್ನೇನು ಒಂದು 10,000 ಜಾಸ್ತಿ ಆಗ್ಬೋದು, 36,000ಗೆ ಸಿಗೋದು ಇಲ್ಲಿ 25,000ಗೆ ಸಿಗುತ್ತೆ ಅಂತ ನಾವು ಈಗ ಅದನ್ನ ಬುಕ್ ಮಾಡಿದ್ದೀವಿ ಅಟ್ ಪ್ರೆಸೆಂಟು. ಸೊ ಫೈನಲಿ ಮನೆಗೆ ಬಂದಾಯಿತು. ಟೈಮ್ 6:40 ಆಗಿದೆ. ಆ್ಯಂಡ್ ಇವಾಗ ಒಂಚೂರು ಡ್ರೆಸ್ ಚೇಂಜ್ ಮಾಡಿಕೊಂಡು ಸಲೂನ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿಬಿಟ್ಟಿದೆ, ಸ್ವಲ್ಪ ನನ್ನ ಮೇಲೆ ನಾನು ಕೇರ್ ತೊಗೊಳೋದಕ್ಕೆಲ್ಲ. ಪಾಪು ಆದಾಗಿಂದ ನನಗೆ ಫೇಶಿಯಲ್ ಆಗಿರ್ಬೋದು, ಡಿಟ್ಯಾನ್ ಈ ಥರದ್ದೆಲ್ಲ ನಾನು ಏನೂ ಮಾಡಿಸೇ ಇಲ್ಲ ನಿಜವಾಗ್ಲೂ. ಮನೇಲೇ ಇರೋದ್ರಿಂದ ಸ್ಕಿನ್ ಕೂಡ ಇನ್ನೂ ಚೆನ್ನಾಗಾಗಿದೆ, ಬಟ್ ಯಾಕೋ ತುಂಬ ದಿನ ಆಗಿದೆ. ಒಂದ್ಸತಿ ಮಾಡ್ಸೋಣ ಅಂತ ಅನ್ಕೋತಾ ಇದ್ದೀನಿ. ಹಾಗಾಗಿ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾಪುಗೂ ಫೀಡೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ಆ್ಯಂಡ್ ನನಗೆ ಮನೆಗೆ ಬೇಗ ಬರಬೇಕು ಅನಿಸ್ತಿತ್ತು, ಯಾಕೆ ಅಂದರೆ ಇವತ್ತು ನನ್ನ ಬ್ಯಾಗ್ ಬಂದಿದೆ. ಸೊ ಮೊನ್ನೆ ಬಿಗ್ ಬಿಲಿಯನ್ ಡೇಲಿ ಹಿಂಗೆ ನಾವು ಟ್ಯಾಬ್ ನೋಡುವಾಗ ಲ್ಯಾವಿ ಬ್ಯಾಗ್ಸ್ ಕೂಡ ತುಂಬ ಆಫರಲ್ಲಿತ್ತು. ಸೊ ಹಾಗಾಗಿ ನಾನು ಅದರಲ್ಲಿ ಕೂಡ ಒಂದು ಬ್ಯಾಕ್ ಪ್ಯಾಕ್ ತೊಗೊಂಡೆ, ಅದು ಹೊಸದಿನ್ನು. ಸೊ ಅದನ್ನು ಈಗ ಲಾಂಚ್ ಮಾಡಿದ್ದಾರೆ ಅನ್ನೋ ಥರ ಬಂತಪ್ಪ, ನೋಡಬೇಕು ಅದು ಹೆಂಗಿದೆ ಅಂತ. ಸೊ ಅದನ್ನು ಅನ್ಪ್ಯಾಕ್ ಮಾಡ್ತೀನಿ. ಬ್ಲ್ಯಾಕ್ ಕಲರ್ದು ಬ್ಯಾಕ್ ಪ್ಯಾಕ್ ಮಾಡಿದ್ದೀನಿ ಆ್ಯಂಡ್ ಸೈಡ್ ಬ್ಯಾಗ್ ಒಂದು ಮಾಡಿದ್ದೀನಿ. ಸೈಡ್ ಬ್ಯಾಗ್ ಸ್ಪಾನ್ಸರ್ ಅವರು, ಇದು ಬ್ಯಾಕ್ ಪ್ಯಾಕ್ ನಾನು ದುಡ್ಡಲ್ಲಿ ತಗೋತಾ ಇದ್ದೀನಿ. ನನಗೆ ಬ್ಯಾಗು ಮತ್ತು ವಾಚಸ್ಸು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಇನ್ನೊಂದು ನನ್ನ ಒಂದು ಕಲೆಕ್ಷನ್ಗೆ ಅಡಿಕ್ಷನ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಗ್ನ ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ, ಓಕೆನಾ. ಆ್ಯಂಡ್ ಬ್ಯಾಗ್ ಹೀಗಿದೆ, ಚೆನ್ನಾಗಿದೆ, ನನಗಿಷ್ಟ ಆಯ್ತಿದ್ದು ಬ್ಯಾಕ್ ಪ್ಯಾಕು. ನಮ್ಮ ಪಾಪುನೆಲ್ಲ ಹೊರ ಕರ್ಕೊಂಡೋದಾಗ, ನಮ್ಮ ಯಜಮಾನ್ರು ಟ್ರಿಪ್ಪಿಗೆ ಕರ್ಕೊಂಡೋದಾಗ ಅದನ್ನೆಲ್ಲ ಹಾಕೊಂಡು ನನ್ನ ಥಿಂಗ್ಸ್ನೆಲ್ಲ ಇಟ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಇದೊಂಥರ ಬ್ಯಾಗ್. ಆ್ಯಕ್ಚುಲಿ ಆಫರಲ್ಲಿ ನನಗೆ ಎಷ್ಟಕ್ಕೆ ಸಿಕ್ಕಿದ್ದು, 675 ರುಪೀಸ್ಗೇನೋ ಸಮಥಿಂಗ್ ಸಿಕ್ಕಿದ್ದು. ಚೆನ್ನಾಗಿದೆ, ಇರಲಿ ಬಿಡು, ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಹಿಂದಗಡೆ ಅಡ್ಜಸ್ಟೇಬಲ್ ಇದೆ, ಅದು ಕವರ್ ತೆಗಿಯೋಕೆ ಹೋಗಿ ನಾನು ಹಿಂಗೆ ತೆಗೆದುಬಿಟ್ಟಿದ್ದೀನಿ ಅಷ್ಟೇ. ಸೊ ಚೆನ್ನಾಗಿದೆ ಈ ಬ್ಯಾಗು. ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ಔಟ್ ಮಾಡಿ. ಗಾಯ್ಸ್, ನಮ್ಮನೇಲಿ ಬತ್ತಿದ್ದಂಗೆ ಈ ಹುಡುಗಿ ಫೋನು, ಅವ್ರ ಅಪ್ಪ ಫೋನ್ ತೋರಿಸ್ಕೊಂಡು ಕೂತ್ಕೊಳ್ಳೋದು. ಏನು ಮೋಜು ಅಪ್ಪ ಮಗಳದು ಗೊತ್ತಾ. ಇವಾಗ ಅವ್ರಿಗೆ ಸಂಕಟ ಏನಂದ್ರೆ, ನಾನು ಹೋದ್ಮೇಲೆ ಹೆಂಗ್ ನೋಡ್ಕೊಳ್ಳಿ ಪಾಪುನ ಅಂತ. ಯಾವತ್ತು ಒಬ್ಳೆ ಬಿಟ್ಟು ಈಗ 1 hour ಅಂತೂ ಬೇಕೇ ಬೇಕಾ. ಸೊ 1 hour ಎಲ್ಲ ನೋಡ್ಕೊಂಡಿಲ್ವಲ್ಲ ಸಾಯಿಬ್ರು, ಅದಕ್ಕೆ ಇವಾಗ ಟೆನ್ಷನ್ ಆಗಿ ಅಂತಿದ್ದಾರೆ. ಬಟ್ ನಾನು ಹೋಗ್ಲೇಬೇಕು, ಅದೇನಾದ್ರೂ ಆಗ್ಲಿ. ಇವತ್ತು ನಾನು ತುಂಬ ದಿನ ಏನು ವರ್ಷನೇ ಆಗ್ಬಿಡ್ತು ಗಾಯ್ಸ್, ಏನು ಫೇಸಿಗೆ ಅಂತ ನನಗೋಸ್ಕರ ಅಂತ 1 hour ಟೈಮ್ ತಗೊಂಡಿಲ್ಲ. ನಮ್ಮ ಯಜಮಾನ್ರು ಹಂಗಲ್ಲ, ಎವ್ರಿ ಸಂಡೇ ಹೋಗಿ ಹೆಡ್ ಮಸಾಜ್, ಕಟಿಂಗ್ ಅಂತೆಲ್ಲ ಮಾಡಿಸ್ಕೊ ಬರ್ತಾರೆ. ಬಟ್ ನಾವು ಮಕ್ಳನ್ನ ನೋಡ್ಕೊಂಡು ಮರಿ ನೋಡ್ಕೊಂಡು ಮನೇಲೇ ಇರಬೇಕು ಅಲ್ವಾ ಮುದ್ದ. ಏನು ಕಾಪಿ ರೈಟ್ಸ್ ಬರಬೇಕು ನಿಮ್ಮ ಸಾಂಗ್ಗಳಿಂದ, ನನಗೆ ಬಿಡ್ತೀನಿ. ಈಗ ಹೋಗಿ ಏನಾದರೂ ಮಾಡಿಸ್ಕೊಳ್ಳೋಣ ಗೈಸ್, ಯಾಕೋ ತುಂಬ ದಿನ ಹಂಗೆ ಅನಿಸ್ತಿತ್ತು. ಅದಕ್ಕೆ ಮಾಲಿಂದ ಬೇರೆ ಓಡಿಸ್ಕೊಡ್ಕೊಬಿಟ್ಟು. ಆ್ಯಂಡ್ ಏನು ಗೊತ್ತಾ, ಸಂಡೇ ಹೊರ್ಗಡೆ ತಿಂದು ಬಂದಿದ್ದೀವಿ. 4 ಗಂಟೆನೋ 4:15 ತಿಂದಿರೋದು. ಮತ್ತೆ ಅಡುಗೆ ಮಾಡುವಂತೆ ನಮ್ಮ ಮನೆಯವರು. ನಾವು ಕಿಚನ್ಗೆ ಬಾಗ್ಲಾಕ್ಬಿಟ್ಟಿದ್ದೀವಿ, ನಮ್ಮ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀವಿ. ಸೊ ಅದು ಓಪನ್ ಆಗಲ್ಲ ನಾಳೆ ಬೆಳಗ್ಗೆ ತನಕ, ಮೀನ್ಸ್ ಮಂಡೇ ತನಕ ಓಪನ್ ಮಾಡಲ್ಲ ಅಂತ
ಬರೆದ್ಬಿಟ್ಟಿದ್ದೀವಿ ನಾವು ಶಾಸನನ. ಸೊ ಹಾಗಾಗಿ ಓಪನ್ ಮಾಡಲ್ಲ. ಅವ್ರು ಹೊರ್ಗಡೆ ಏನಾದರೂ ತಿನ್ಕೋಬೋದು, ಹಾಗೆ ಮಾಡ್ಕೋಬೋದು. ನನಗಂತೂ ಹೊಟ್ಟೆ ಅಶ್ವತ್ತಿಲ್ಲ, ಬರ್ತಾ ಹಂಗೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಬಂದ್ಬಿಡೋದು ಅಷ್ಟೇ. ಊಟ ಮುಗಿಯುತ್ತೆ. ಕೆಲಸ ಸಂಡೇ ಮುಗ್ದಾಯ್ತು. ಬೋರ್ ಏನ್ ಸಂಡೇ ಇವ್ರ ಮನೇಲಿ ಇದ್ರು ಬೋರ್ ಮಾಡ್ತಾರೆ. ಬುಕ್ ಮಾಡಮ್ಮ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಬೇಗ ಬರ್ಲಿ. ಯಾಕೆ? ನಾನ್ ಏನ್ ಬೇಡ, ನಾನ್ ಮಾಡ್ತೀನಿ, ನಾನ್ ತಾನೇ ತಗೊಳ್ಳೋದು. ಹೌದಾ? ಅಂಡ್ ನನ್ಗೂ ಯಾಕೋ ಕೈ ಕುಣಿತಾ ಇತ್ತು ಅನ್ಸುತ್ತೆ. ಹಂಗೆ ಅನ್ನಿಸ್ತು ಯಾಕೋ ಫೇಶಿಯಲ್ಗೆ ಹೋಗಿ ಬಂದಮೇಲೆ. ಲೈಕ್ ಏನು ಚೇಂಜಸ್ ಇಲ್ಲ, ಏನು ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಅನ್ನಿಸ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮನೆ ಹತ್ರನೇ ಒಂದು ಸಲೂನ್ ಇದೆ, ಅಲ್ಲಿಗೋದೆ. 1600 ರೂಪೀಸ್ ಏನೋ ಪೇ ಮಾಡಿದ್ದು. ಸೊ ಪೇ ಮಾಡಿ ಅದು ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ 9 ಗಂಟೆ ಆಯಿತು, 7:15 ಹೋಗಿದ್ದಕ್ಕೆ. ಆ್ಯಂಡ್ ಅಲ್ಲೇ ಪಾಪು ಕೂಡ ಅಳ್ತಾ ಇದ್ಲು, ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ಅನ್ಸುತ್ತೆ ಪಾಪ ಅವಳಿಗೆ. ಅದಕ್ಕೋಸ್ಕರ ಸರಿ ಅಂತ ಒಂದು ಕಬ್ನಲ್ಲಿ ಜ್ಯೂಸ್ ತೊಗೊಂಡು ಕುಡಿಯೋಣ ಅಂತ ನಾನು ಕುಡಿತಾ ಇದ್ದೆ. ಅವಳು ನನಗೂ ಕುಡಿಸು ಅಂತ ಬಿಡ್ತಾನೇ ಇಲ್ಲ. ಫುಲ್ ಅದನ್ನೇ ಈರ್ತಿದ್ದಾಳೆ. ಅವರಪ್ಪ ಶೀತ ಆಗುತ್ತೆ, ರಾತ್ರಿ ಹೊತ್ತು ಕುಡಿಸ್ಬೇಡ, ಐಸ್ ಗೀಸ್ ಹಾಕಿರ್ತಾರೆ ಅಂತ. ಅವ್ರೇನು ಐಸ್ ಹಾಕಿರಲಿಲ್ಲ, ಬಟ್ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಹಾಗೇನೆ ಐಸ್ ಹಾಕಿ ಶೀತ ಗೀತ ಆಗೋದು, ಅವಳಿಗೆ ಹುಷಾರಿಲ್ದಂಗೆ ಆಗೋದು ಅನ್ನೋ ಥರಕ್ಕೆ ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಾರೆ ಅಷ್ಟೇ. ಆ್ಯಂಡ್ ಏನಂದರೆ ಮಾಡಿಸ್ಕೊಂಡು ಬಂದೆ ಗೈಸ್. 1600 ರೂಪೀಸ್ ಏನೋ ಪೇ ಮಾಡಿದೆ. ಬಟ್ ಏನು ಡಿಫ್ರೆನ್ಸ್ ಅಂತ ಈಗ ಗೊತ್ತಾಗ್ತಾ ಇಲ್ಲ. ಮೇ ಬಿ ಬೆಳಗ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ಪಾಪುನ ಇಷ್ಟೋ ತನಕ ಬಿಟ್ಟೋದ್ನಲ್ಲ, 1.5 hour ಆಯಿತು. ಬಿಟ್ಟೋಗಿ ಬಂದಿದ್ದಕ್ಕೆ ಪಾಪ ಫುಲ್ ಅಳ್ತಾ ಇದ್ದಾಳೆ. ಅವಳಿಗೆ ಇವಾಗ ಫೀಡ್ ಮಾಡಿಸಿ ಮಲಗಿಸ್ತೀನಿ. ತುಂಬ ಲೇಟಾಗಿ ಮಲಗಿಸಿ ಬೇಗ ಎದ್ಬಿಟ್ಲು. ಇವತ್ತು ಮಧ್ಯಾಹ್ನ ನಿದ್ದೆ ಆಗಿಲ್ಲ, ಹಂಗಾಗಿ ಹಠ ಮಾಡ್ತಿದ್ದಾಳೆ. ಅವಳನ್ನ ಮಲಗಿಸ್ಬಿಟ್ರೆ ನಾನೊಂದು ಸ್ವಲ್ಪ ಫ್ರೀ ಆಗಿರ್ಬೋದು. ದಟ್ಸ್ ಇಟ್. ಅಮ್ಮ ತಡಿ, ಆಯ್ತು ಅಮ್ಮನೇ. ಸೊ ದಟ್ಸ್ ಇಟ್ ಟುಡೇಸ್ ಬ್ಲಾಗ್ ಗೈಸ್. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.